ಐಸಿಸಿ T20 ವರ್ಲ್ಡ್ ಕಪ್ ಪಾಕಿಸ್ತಾನ ಯು ಟರ್ನ್. ಪಾಕ್ ನಾಟಕಕ್ಕೆ ಅಂತೂ ಇಂತೂ ಬ್ರೇಕ್. ಭಾರತ ವಿರುದ್ಧ ಪಂದ್ಯಕ್ಕೆ ಪಿಸಿಬಿ ಒಪ್ಪಿಗೆ ಸೂಚಿಸಿದೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಶಹಬಾಜ್ ಸರ್ಕಾರ ಅಸ್ತು ಅಂತ ಹೇಳಿದೆ. ಅವರು ಅಸ್ತು ಅಂತ ಹೇಳದೇ ಇದ್ರು ಪಂದ್ಯ ನಡೀತಿತ್ತು. ಆದರೆ ಪ್ರಶ್ನೆ ಪಾಕಿಸ್ತಾನ ಪಾರ್ಟಿಸಿಪೇಟ್ ಮಾಡ್ತಿತ್ತೋ ಬಿಡ್ತಿತ್ತೋ ಅದು ಅಷ್ಟೊಂದೇನು ಮ್ಯಾಟರ್ ಆಗ್ತಿರ್ಲಿಲ್ಲ. ಆದರೆ ಈಗ ಅಂತೂ ಇಂತೂ ಐಸಿಸಿ ಜೊತೆಗಿನ ಮಾತುಕತೆಯ ನಂತರದಲ್ಲಿ ಪಿಸಿಬಿ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇಲ್ಲ, ತಾನು ಇಂಡಿಯಾ ಜೊತೆ ಷರತ್ತು ರಹಿತವಾಗಿ ಆಟಕ್ಕೆ ತಯಾರಿದ್ದೀನಿ ಅಂತ ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಗೊಂದಲ ನಿವಾರಣೆ ಮಾಡಿದೆ. ಒಟ್ಟಿನಲ್ಲಿ ಈ ಮೊದಲು ಇಂಡಿಯಾದ ಜೊತೆ ಆಡೋದಿಲ್ಲ ಅಂತ ಹೇಳಿದ್ದಂತಹ ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಈಗ ಯು ಟರ್ನ್ ಹೊಡೆದಿದೆ. ಫೆಬ್ರವರಿ 15ನೇ ತಾರೀಕು ಶ್ರೀಲಂಕಾದಲ್ಲಿ ಭಾರತ ಪಾಕ್ ಹಣಾಹಣಿ ನಡೆಯುತ್ತೆ. ವೇಳಾಪಟ್ಟಿಯಂತೆ T20 ವಿಶ್ವಕಪ್ ಹೈ ವೋಲ್ಟೇಜ್ ಮ್ಯಾಚ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಭಾರತ ಪಾಕ್ ಮುಖಾಮುಖಿಯಾಗ್ತಾರೆ. ಅವತ್ತು ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿದ ಐಸಿಸಿಐ ಅನಂತರದಲ್ಲಿ ಪಾಕಿಸ್ತಾನ ಯು ಟರ್ನ್ ತಗೊಂಡು ಆಟಕ್ಕೆ ಒಪ್ಪಿಗೆ ಸೂಚಿಸುವ ಹಾಗೆ ಮಾಡಿದೆ. ಪಾಕಿಸ್ತಾನದ 3 ಷರತ್ತುಗಳನ್ನೇನು ಇಟ್ಟಿತ್ತು ಪಾಕಿಸ್ತಾನ, ಅದನ್ನು ಐಸಿಸಿ ತಿರಸ್ಕರಿಸಿದೆ. ವಿಶ್ವಕಪ್ ಆಡಿ ಇಲ್ಲ ಪರಿಣಾಮ ಎದುರಿಸಿ ಅನ್ನುವಂಥದ್ದು ಐಸಿಸಿ ವಾರ್ನಿಂಗ್ ಆಗಿತ್ತು. ಹಾಗಾಗಿ ಪಿಸಿಬಿಗೆ ನೇರ ವಾರ್ನಿಂಗ್ ಕೊಟ್ಟಿತ್ತು ಐಸಿಸಿ. ಹಾಗಾಗಿ ಪಿಸಿಬಿ ಭಾರತದ ಜೊತೆ ಆಟ ಆಡೋದಕ್ಕೆ ಒಪ್ಪಿಕೊಂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಜೊತೆ ಕ್ರೀಡಾ ವಿಶ್ಲೇಷಕರಾಗಿರ್ತಕ್ಕಂಥ ಜೋಸೆಫ್ ಹೂವರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಏನ್ ಹೇಳೋಕ್ ಬಯಸ್ತೀರಿ ಸರ್? ಈಗ ಯು ಟರ್ನ್ ತಗೊಂಡಿದೆ ಪಾಕಿಸ್ತಾನ ಅಂತೂ ಇಂತೂ ಭಾರತದ ಜೊತೆ. ಈಗ ಅವರು ಆಡಲ್ಲ ಅಂದಿದ್ರೆ ಏನು ಭಾರತಕ್ಕೆ ಬಹಳ ದೊಡ್ಡ ನಷ್ಟ ಏನು ಆಗ್ತಿರ್ಲಿಲ್ಲ. ನಮ್ ಟೀಮು ಬೇಕಾದಷ್ಟು ಫ್ಯಾನ್ ಫಾಲೋಯಿಂಗ್ ಇಡೀ ಪ್ರಪಂಚದಾದ್ಯಂತ ಇದೆ. ಈಗ ಪಾಕಿಸ್ತಾನ ವಾಪಸ್ ಆಡ್ತೀವಿ ನಾವು ಅಂತ ಒಪ್ಕೊಂಡಿದ್ದಾರೆ. ಈ ಸಿಚುವೇಶನ್ ಅನ್ನ ಹೆಂಗೆ ಅನಲೈಸ್ ಮಾಡಕ್ ಬಯಸ್ತೀರಿ? ಅಲ್ಲ, ನನ್ನ ಅನಾಲಿಸಿಸ್ ಕೇಳಿದ್ರೆ ನಮ್ ತಪ್ಪಿದೆ, ನಮ್ಮ ಭಾರತದ ರಾಜ್ಯದ ತಪ್ಪಿದೆ, ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಫೇಲಿಯರ್ ಮತ್ತೆ ನಮ್ಮ ಬಿಸಿಸಿಐ ಫೇಲಿಯರ್. ಯಾಕಂದ್ರೆ ನಾವು ವಿ ಆರ್ ದ ಕಮಾಂಡರ್ಸ್ ಆಫ್ ಕ್ರಿಕೆಟ್. ಈಗ ನಮ್ಮ ಹತ್ರ ವಿ ಆರ್ ದ ಎಕನಾಮಿಕ್ ಸೂಪರ್ ಪವರ್ ಇನ್ ಕ್ರಿಕೆಟ್. ನಮ್ಮಿಂದನೇ ದುಡ್ಡು ಐಸಿಸಿಗೆ ಹೋಗುತ್ತೆ. 70% ನಮ್ಮಿಂದ ದುಡ್ಡು ಹೋಗುತ್ತೆ. ಆ ದುಡ್ಡಿಂದ ಐಸಿಸಿ ಎಲ್ರಿಗೂ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪಾಕಿಸ್ತಾನ್ಗೆ ಹೋಗುತ್ತೆ, ಬಾಂಗ್ಲಾದೇಶ್ಗೆ ಹೋಗುತ್ತೆ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಎಲ್ರಿಗೂ ಹೋಗುತ್ತೆ. ಸೊ ನಮ್ ಕೈಗೆ ಚಾವಟಿ ಇಟ್ಕೊಂಡು ನಾವು ಇವತ್ತು ಹೇಗಾಗಿದೆ ಅಂದ್ರೆ ಅವ್ರು ನಮ್ಮ ಮುಖಕ್ಕೆ ಮಸಿ ಬೆಳೆಸಿದ್ದಾರೆ. ನಾವುಗಳು ಹೇಳ್ಬೇಕಾಯ್ತು ಐಸಿಸಿಗೆ, ಸಾರಿ ನಾವು ಪಾಕಿಸ್ತಾನ ಇಲ್ದವ್ರೆ ಆಡ್ತೀವಿ ಅಂತ ಹೇಳಿದ್ರೆ ಈ ತರ ಡ್ರಾಮಾಗಳು ಆಡ್ತಿರ್ಲಿಲ್ಲ. ಈ ಪಾಕಿಸ್ತಾನ ಬೋರ್ಡ್ಗೆ ದುಡ್ಡು ಬೇಕು, ಅವ್ರ ಹತ್ರ ದುಡ್ಡು ಇಲ್ಲ. ದೇ ನೀಡ್ ಮನಿ. ಸಸ್ಟೈನ್ ಮಾಡ್ಬೇಕಂದ್ರೆ ಕ್ರಿಕೆಟ್ಗೆ ಅವ್ರಿಗೆ ದುಡ್ಡು ಬೇಕು. ಆದ್ರೂ ಅವ್ರು ಏನ್ ಮಾಡಿದ್ರು, ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಈ ತರ ಧಮಕಿ ಕೊಟ್ಕೊಂಡು ಈ ತರ ರ್ಯಾನ್ಸಮ್ಗೆ ಇಟ್ಕೊಂಡು ನೀವು ಈಗ ನಮ್ಗೆ ಈ ತರ ಅನುಕೂಲ ಮಾಡ್ಕೊಟ್ರೆ ನಾವು ಆಡ್ತೀವಿ ಅಂದ್ಬಿಟ್ಟು ನಾವು ಅವ್ರಿಗೆ ಗವರ್ಮೆಂಟ್ ಕ್ಲಿಯರ್ ಮಾಡ್ಕೊಟ್ಟಿರೋದು. ಅವ್ರು ಅದನ್ನ ಇಟ್ಕೊಂಡು ಈಗ ಅವರೇ ಏನೋ ಗೆದ್ದಂಗ ಆಡ್ತಿದ್ದಾರೆ. ಈಗ ಐಸಿಸಿ ಹೇಳ್ಬೇಕಂದ್ರೆ ಐಸಿಸಿ ಇಸ್ ಅ ಸ್ಪೈನ್ಲೆಸ್ ಬಾಡಿ. ಅದಕ್ಕೆ ವಾಯ್ಸು ಇಲ್ಲ, ಸ್ಪೈನು ಇಲ್ಲ. ನಮ್ದೇ ಬಿಸಿಸಿಐನೇ ಡಾಮಿನೇಟ್ ಮಾಡೋದು. ಇವತ್ತಿನ ಐಸಿಸಿ ಒಳಗೆ ನಮ್ಮ ಚೇರ್ಮನ್, ಐಸಿಸಿ ಚೇರ್ಮನ್ ನಮ್ಮ ಜಯಶಾ, ನಮ್ಮ ಇಂಡಿಯಾದವರು, ಮತ್ತೆ ಆ ಸಿಇಒನ ನಮ್ಮ ಇಂಡಿಯಾದವ್ರೆ. ಸೊ ಎಲ್ಲ ಇಟ್ಕೊಂಡು ಇವರು ಹೇಗಾಗಿದೆ ಅಂದ್ರೆ ದುಡ್ಡುಗೋಸ್ಕರ ನಾವು ನಮ್ಮ ದೇಶದ ನ್ಯಾಷನಲ್ ಇಂಟ್ರೆಸ್ಟ್ ಸೆಂಟಿಮೆಂಟ್ಸ್ ನೆಲ್ಲ ಬಿಟ್ಟು ಇಲ್ಲ ನಮ್ಗೆ ದುಡ್ಡು ಬೇಕು, ನಾವು ಪಾಕಿಸ್ತಾನ ಜೊತೆ ಹಾಡ್ತೀವಿ ಅಂದ್ಬಿಟ್ಟು ನಮ್ಮವ್ರು ಹೋಗಿದ್ದಾರೆ. ಸೊ ನಾವ್ ಹೇಳ್ಬೇಕಂದ್ರೆ ಪಾಕಿಸ್ತಾನಕ್ಕೆ ಜಾಗ ಮಾಡ್ಕೊಟ್ಟಿರೋದೇ ನಾವು ಚಾವಟಿ ಬೀಸಿದ್ರೆ ಇವ್ರುಗಳು ಈ ತರ ನಾಟಕ ಆಡ್ತಿರ್ಲಿಲ್ಲ. ಇವತ್ತು ಆಡ್ತೀವಿ, ನಾಳೆ ಆಡೋದಿಲ್ಲ, ತಿರ್ಗಾ ನಾಡಿದ್ದು ತಿರ್ಗಾ ಹೇಳ್ಬೋದು ನಾವು ಆಡೋದಿಲ್ಲ, ನಮ್ಗೆ ಈ ಷರತ್ತಿದೆ ಆ ಷರತ್ತಿದೆ ಅಂದ್ರೆ ಅನುಕೂಲ ಮಾಡ್ಕೊಟ್ಟಿರೋದು ನಾವು. ಸೊ ನಮ್ ತಪ್ಪಿದೆ. ಫಸ್ಟ್ ಆಫ್ ಆಲ್ ನೀವ್ ಜ್ಞಾಪಕ ಇಟ್ಕೋಬೇಕು, ಏಷ್ಯಾ ಕಪ್ ನ ಹಾಡಬಾರ್ದು ಅಂದ್ಬಿಟ್ಟು ಬಹಳ ಪಹಲ್ಗಾಮ್ದು ಇದಾಗಿದ್ಮೇಲೆ ಎಲ್ರೂ ಸೇರಿ ದೇಶದೊಳಗೆ ಎಲ್ರೂ ಬೇಡ ಆಡೋದ್ ಬೇಡ ಅಂದ್ರು. ಮತ್ತೆ ನಮ್ಮ ಸೈನಿಕರು, ಆರ್ಮಿ, ಏರ್ಫೋರ್ಸ್ ಮತ್ತೆ ನೇವಿ ಅವರೆಲ್ಲ ಸೇರಿ ಪಾಕಿಸ್ತಾನ ಮೇಲೆ ಆಡ್ಲೇಬಾರ್ದಂದ್ರು. ನಮ್ಮ ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್ ಇಲ್ಲ ಐಸಿಸಿ ನಮಗೆ ಒತ್ತಡ ಆಗತ್ತೆ, ಐಸಿಸಿ ಇಂದ ನಮಗ್ ಪ್ರಾಬ್ಲಮ್ ಬರುತ್ತೆ ಅಂದ್ಬಿಟ್ಟು ಅವರು ಹಾಡಕ್ ಹೋದ್ರು. ಸೊ ಐಸಿಸಿ ಇರೋದು ನಮ್ ಕೈಯೊಳಗೆ, ನಾವೇ ಅವ್ರಿಗೆ ದುಡ್ಡು ಕೊಡೋದು, ನಮ್ದೇ ಪವರ್ ಇರೋದು. ಸೊ ಆತರ ಇರ್ಬೇಕಾರೆ ನಾವ್ ಈ ತರ ಮಾಡ್ಕೊಂಡಿರೋದು ನಾ ಹೇಳ್ಬೇಕಾದ್ರೆ ನಮ್ಮ ತಪ್ಪು.
ನಾವು ಸರಿಯಾಗಿದ್ದಿದ್ರೆ BCCI, ಆಮೇಲೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಚೆನ್ನಾಗಿದ್ದಿದ್ರೆ ದಿಸ್ ವುಡ್ ನಾಟ್ ಹ್ಯಾವ್ ಹ್ಯಾಪೆಂಡ್. ಸೊ ಅನ್ಫಾರ್ಚುನೇಟ್ ಆಗಿ ಇವತ್ತು ಪಾಕಿಸ್ತಾನ್ ನಮಗೆ ಡ್ರಾ ಮಾಡ್ಕೊಂಡು ಕೂತಿದ್ದಾರೆ. ದೇ ಆರ್ ಶೋಯಿಂಗ್ ನಾವಿಲ್ದೋರೆ ನಡೆಯೋದಿಲ್ಲ ಅಂತ ತೋರ್ಸ್ಕೊಕ್ಕೆ ಬಂದಿದ್ದಾರೆ. ಈಗ ಆತರ ಆಗಿದೆ ಸಿನಾರು ಅಂತ ಹೇಳ್ಬೇಕು. ಓಕೆ ಜೋಸೆಫ್ ಅವರೇ, ನಾವು ಹಾಗಾದ್ರೆ ಏನು ಮಾಡಬಹುದಾಗಿತ್ತು, ನಮ್ಮ ಟೀಮ್ ಇಂಡಿಯಾ ಏನು ಮಾಡಬಹುದಾಗಿತ್ತು ಅಥವಾ BCCI ಏನು ಮಾಡಬಹುದಾಗಿತ್ತು, ಯಾವ ರೀತಿ ವಿಭಿನ್ನವಾಗಿ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯವಿತ್ತು? ಇವರು T20 ಶುರು ಆಗುತ್ತೆ ಅಂತ ಬಂದಾಗಿನಿಂದನೂ ಕೂಡ ಅಥವಾ ಪೋಸ್ಟ್ ಆಪರೇಷನ್ ಸಿಂಧೂರ್ ನಾವ್ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡಬಹುದಾಗಿತ್ತು? ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಇದಕ್ಕಿಟ್ಟಿದ್ರೆ, ಕ್ರಿಕೆಟ್ಕಿನ್ನ ನ್ಯಾಷನಲ್ ಇಂಟ್ರೆಸ್ಟ್ ನಾವು ಇದಕ್ಕಿಟ್ಟಿದ್ರೆ, ಬೆಲೆಗಿಟ್ಟಿದ್ರೆ, ಪ್ರಾಯೋರಿಟಿ ಇದ್ದಿದ್ರೆ ನಾವು ಈ ತರ ಸಿಚುವೇಶನ್ ಬರ್ತಾ ಇರ್ಲಿಲ್ಲ. ಸೊ ನಾ ಹೇಳ್ತಾ ಇದ್ದೀನಿ, ನಮ್ BCCI ಸ್ಟ್ರಾಂಗ್ ಆಗಿರ್ಬೇಕಾಯ್ತು. ಯಾಕಂದ್ರೆ ಕ್ರಿಕೆಟ್ ವಿದೌಟ್ ಪಾಕಿಸ್ತಾನ್ ನಡೆಯೋದು ಇಂಟರ್ನ್ಯಾಷನಲ್ ಕ್ರಿಕೆಟ್. ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆಡಿದ್ರೆ ಮಾತ್ರ ದುಡ್ಡು ಅಂದ್ಬಿಟ್ಟು ಇವ್ರು ತೋರ್ಸ್ಕೊತಾ ಇರೋದು ಮಾರ್ಕಿ ಮ್ಯಾಚ್, ಅದರಿಂದನೇ ಜಾಸ್ತಿ ದುಡ್ಡು ಬರುತ್ತೆ ಅಂದ್ಬಿಟ್ಟು ಇವರು ಅದಕ್ಕೆ ದಾರಿ ಮಾಡ್ಕೊಟ್ಟಿದ್ರೆ ನಮ್ಮವ್ರು BCCI. ಸೊ ಅವರು ಸರಿಯಾಗಿ ಮಾಡಬೇಕಾಯ್ತು. ಈಗ ನಾವು ಪಾಕಿಸ್ತಾನ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ಕ್ರಿಕೆಟ್ ಅವ್ರು ನಮ್ಮ ಮೇಲೆ ಆಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಮ್ ಟೀಮ್ ಅಷ್ಟು ಚೆನ್ನಾಗಿದೆ. ಅವ್ರು ನಮ್ಮ ಮೇಲೆ ಗೆಲ್ಬೇಕಂದ್ರೆ ಇಲ್ಲಿ ಅಪರೂಪಕ್ಕೆ ಒಂದ್ ಮ್ಯಾಚ್ ಗೆಲ್ಬಹುದು. ಬಟ್ ನೀವು ಒಂದ್ 20 ವರ್ಷದಿಂದ ಹೋಗ್ತಾ ಇದ್ರೆ ನೋಡ್ತಾ ಇದ್ದೀರಾ, ವರ್ಲ್ಡ್ ಕಪ್ ಯಾವ್ದೇ ಬಂದಾಗೂ ಇಂಡಿಯಾ ಇಸ್ ಅಹೆಡ್ ಆಫ್ ಪಾಕಿಸ್ತಾನ್. ಅವ್ರಿಗೆ ಕ್ರಿಕೆಟ್ ಬಗ್ಗೆ ಇದು. ಎರಡನೇದಾಗಿ ಮೋರ್ ಇಂಪಾರ್ಟೆಂಟ್ಲಿ ಈಗ ಕ್ರಿಕೆಟ್ ಬಿಟ್ಟು ಬಂದಾಗ ಎಕನಾಮಿಕ್ ಸೂಪರ್ ಪವರ್ ಇಂಡಿಯಾ. ನಮ್ಮ ಹತ್ರ ದುಡ್ಡು ಇರೋದು. ಈಗ ನಾವು ದುಡ್ಡು ಎಷ್ಟು ಇದು ಬರುತ್ತೆ ನಮಗೆ ರೆವಿನ್ಯೂ, ಅದನ್ನ ನಾವು ICC ಕೊಟ್ಟು ICC ಎಲ್ಲಿಗೂ ಶೇರ್ ಮಾಡ್ತಿದ್ದೆ. ನಾವು ಅಲ್ಲಿ ICCಗೆ ಹೇಳ್ಬಿಟ್ಟು ಗಂಭೀರವಾಗಿ ನೋಡು, ವಿ ಡೋಂಟ್ ವಾಂಟ್ ನಾವು ಇವ್ರು ಪಾಕಿಸ್ತಾನ ಮೇಲೆ ಆಡಲ್ಲ, ನೀವು ICC ಟ್ರೋಫಿ ನಡೆಸಿ, ಅದೇನಾಗುತ್ತೋ ವಿಲ್ ಮ್ಯಾನೇಜ್ ಅಂದ್ರೆ ಅದು ನಡಿಬೋದಾಯ್ತು. ಬಟ್ ಇಲ್ಲೇನಾಗಿದೆ ಅಂದ್ರೆ ವಿ ಹ್ಯಾವ್ ಕಾಂಪ್ರಮೈಸ್ ನ್ಯಾಷನಲ್ ಇಂಟ್ರೆಸ್ಟ್. ಅವ್ರು ಬಂದ್ ನಮಗೆ ಏನ್ ಬೇಕಾದ್ರೂ ಮಾಡ್ಬೋದು. ಒಂದ್ ಕಡೆ ಟೆರರಿಸ್ಟ್ ಬಂದ್ ನಮ್ ಜನಕ್ಕೆ ಸಾಯಿಸ್ಬೋದು, ಇನ್ನೊಂದ್ ಕಡೆ ಅವ್ರ ಕ್ರಿಕೆಟ್ 3 ಪೈಸಾ PCB ಅದು ಹೇಳ್ಬೇಕಂದ್ರೆ ಗವರ್ಮೆಂಟ್ ಕಂಟ್ರೋಲ್ PCB ಅದು ಇವತ್ತು ನಮಗೆ ಡ್ರಾ ಮಾಡ್ಕೊಂಡು ಕೂತಿದ್ ನಾವ್ ಇಂಡಿಯಾ ಮೇಲೆ ಆಡೋದಿಲ್ಲ ಅಂದ್ಬಿಟ್ಟು. ನಿಮ್ ಮೇಲೆ ದಯವಿಟ್ಟು ಆಡೋದೇ ಇಲ್ಲ ಅಂತ ನಾವ್ ಇಂಡಿಯಾ ಹೇಳಿದ್ರೆ ಅವ್ರು ನಮ್ ಕಾಲಿಗೆ ಬೀಳ್ತಾರೆ. ಇಲ್ಲೆಲ್ಲ ಆಡೋಣ ದಯವಿಟ್ಟು ಬನ್ನಿ, ಯಾಕಂದ್ರೆ ದುಡ್ಡು ಬೇಕಲ್ಲ. BCCI ನಮ್ಮ ಹತ್ರ ದುಡ್ಡು ಇರೋದು ಈ ಎಲ್ಲರ್ಕಿನ್ನ ಜಾಸ್ತಿ ನಮ್ಮ ಹತ್ರ ಇರೋದು 3 ಪಟ್ಟು ಜಾಸ್ತಿ ಇದೆ. ಅಲ್ಲ 3 ಪಟ್ಟು ಅಂತೀನಿ, 3 ಪಟ್ಟು ಜಾಸ್ತಿ ಇದೆ ನಮ್ಮ ಹತ್ರ. ಸೊ ನಮ್ಮ ಹತ್ರ ಇದ್ದಿದ್ದು ಇದನ್ನ ನಾವು ಇವತ್ತು ಬಿಟ್ಕೊಟ್ಟಿದೀವಿ. ಪಾಕಿಸ್ತಾನ್ ಟು ನಮಗೆ ಬಂದ್ಬಿಟ್ಟು ನಮ್ಗೆ ನಮ್ಮ ಮುಖಕ್ಕೆ ಮಸಿ ಹಾಕೊಂಡು ಹೋದಂಗ ಹಾಕ್ಬಿಟ್ಟಿದೆ. ಸೊ ನಾನ್ ನಿಮ್ಮ ನೇರವಾಗಿ ಹೇಳ್ಬೇಕಂದ್ರೆ ದಿಸ್ ಇಸ್ ಅ ಫೇಲಿಯರ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಯಾಕಂದ್ರೆ ಅವ್ರು ಒಪ್ಪಿಗೆ ಕೊಟ್ಟಿರೋದು ಏಷ್ಯಾ ಕಪ್ ಆಡಿದ್ಮೇಲೆ ಅವ್ರಿಗೆ ಗೊತ್ತು ಇಂಡಿಯಾ ಬೇಕೇ ಬೇಕು, ದುಡ್ಡು ಇವ್ರದ್ದು